ಸರ್ ನಮಗಾಗಿರೋ ನಷ್ಟನ ಅವ್ರಿಗಾದ್ರೆ ಏನು ಅವ್ರಿಗೆ ಗೊತ್ತಾಗುತ್ತೆ. 10 ಜನ ಸತ್ತವ್ರಂದ್ರೆ 100 ಜನ ಸಾಯಿಸಿ ನಾವು ತೋರಿಸ್ಬೇಕು ಅವ್ರಿಗೆ. ನಮ್ಮ ಭಾರತವನ್ನ ಯಾರು ಅಲ್ಲಾಡ್ಸಕ್ ಆಗಲ್ಲ. ನಾವು ಕುಂತಿರೋದು ನಮ್ಮ ದುರ್ಬಲ ಅಲ್ಲ, ನಮ್ಮಲ್ಲಿ ಶಕ್ತಿ ಇದೆ. ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ವಂಚನೆ ಮಾಡಬೇಕು, ಇಂಡಿಯಾ ಮೇಲೆ ಒಂದು ಅಟ್ಯಾಕ್ ಮಾಡಿ ನಮಗೆ ಬೀಳೇ ಬೀಳುತ್ತೆ ಅಂತ. ರಕ್ತಪಾತ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಾವು ರೆಡಿ ಇದೀವಿ. ಹೇಳಿ, ಈಗಾಗಲೇ ಏನು ಪೆಹಲ್ಗಾಮಲ್ ಆದಂತಹ ಒಂದು ಘಟನೆ, ಆ ಘಟನೆಗೆ ಈಗ ಪ್ರತಿಕಾರವನ್ನ ತೀರಿಸ್ಕೊಳ್ಳಲಿಕ್ಕೆ ಭಾರತೀಯ ಸೇನೆ ಸಜ್ಜಾಗಿರುವಂಥದ್ದು. 100 ಜನ ಭಯೋತ್ಪಾದಕರನ್ನು ಕೂಡ ಹೊಡೆದುರುಳಿಸಿದೆ ನಮ್ಮ ಸೇನೆ. ಏನು ಹೇಳಲಿಕ್ಕೆ ಬಯಸ್ತಾರೆ ಈ ಸಂದರ್ಭದಲ್ಲಿ? ಏನು ಹೇಳಿಕ್ಕೆ ಸರ್, ನಮಗಾಗಿರೋ ನಷ್ಟನ ಅವ್ರಿಗಾದ್ರೆ ಏನು ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಒಂದು ಜನಕ್ಕೆ ಒಂದು ಪ್ರಾಣ ಹೋದರೆ ಒಂದು ಪ್ರಾಣದ ಬೆಲೆ ಏನಂತ ಅವ್ರಿಗೆ ಗೊತ್ತು ಮಾಡಬೇಕು. ಸುಮ್ಮನೆ ಕುಂತವ್ರನ್ನ ಕೆಣಕಿದ್ರೆ ಏನಾಗುತ್ತೆ ಅಂತ ಅವ್ರಿಗೆ ತೋರಿಸ್ಬೇಕು. ಸುಮ್ಮನೆ ಇದ್ದವ್ರನ್ನ ಸುಮ್ಮನೆ ಕೂಡ್ತಾ ಇದೀವಿ ಅಂತಂದರೆ ಭಯ ಇದೆ ಅಂತ ಅರ್ಥ ಅಲ್ಲ. ನಮಗೆ ನಮ್ಮ ದೇಶನ ಕಾಪಾಡ್ಕೋಬೇಕು, ನಾವು ಚೆನ್ನಾಗಿರ್ಬೇಕು, ದುಡಿಬೇಕು, ತಿನ್ನಬೇಕು. ಇನ್ನೊಬ್ಬರಿಗೆ ಪ್ರಾಣ ತೆಗೆದ್ಬಿಟ್ಟು ನಾವು ಬದುಕಬೇಕಂಬಂದು ನಮ್ಮ ಹತ್ರ ಇಲ್ಲ. ಸುಮ್ಮನೆ ಕುಂತವ್ರನ್ನ ಕೆಣಕಿದ್ದಾರೆ, ಕೆಣಕಿದಕ್ಕೆ ಅವ್ರಿಗೆ ಪ್ರತಿಕಾರ ನಾವು ತೀರಿಸ್ಕೋಬೇಕು. ನಮ್ಮದು ಏನು ಶಕ್ತಿ ಇದೆ ಅಂತ ತೋರಿಸ್ಬೇಕು ಅವರಿಗೆ. ನಾವು ಕುಂತಿರೋದು ನಮ್ಮ ದುರ್ಬಲ ಅಲ್ಲ, ನಮ್ಮಲ್ಲಿ ಶಕ್ತಿ ಇದೆ. ನಾವೇನು ಮಾಡಬೇಕು ಅದು ತಿರುಗೇಟ್ ಕೊಟ್ಟು 10 ಜನ ಸತ್ತವ್ರಂದ್ರೆ 100 ಜನ ಸಾಯಿಸಿ ನಾವು ತೋರಿಸ್ಬೇಕು ಅವ್ರಿಗೆ. ನಮ್ಮ ಹತ್ರ ಇದು ಇಲ್ಲದ ಅಂತಲ್ಲ. ಈಗಾಗಲೇ 100 ಜನ ಸೈನಿಕರಂದರೆ ಪಾಕಿಸ್ತಾನದ ಭಯೋತ್ಪಾದಕರು ಅಥವಾ ಅಲ್ಲಿಯವರನ್ನು ಹೊಡೆದು ಉರುಳಿಸಿದೆ. ತಾಳ್ಮೆಯಿಂದನೇ ಈಗ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇರುವಂಥದ್ದು ಅಂತ. ತಾಳ್ಮೆಯಿಂದ ಪ್ರತಿಕಾರ ತೀರಿಸ್ಕೊತಾ ಇದೆ ಸರ್. ಇವಾಗ ಇಲ್ಲ ಅಂತೈತಿಲ್ಲ. ನಾವು ಇನ್ನೂ ಸುಮ್ಮನೆ ಕೂಡ್ತೀವಂತಲ್ಲ, ಸುಮ್ಮನೆ ಕುಂತಿದೆ ಅಂತ ನಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ನಾವು ನಮ್ಮ ದೇಶನ ಸೇಫ್ಟಿಯಾಗಿ ನೋಡ್ಕೋತಿರೋದು ಇಷ್ಟು ದಿವಸ. ಬೇಡ ನಮ್ಗೆ ಇನ್ನೊಬ್ರು ಸಹವಾಸ ಬೇಡ. ನಮ್ಮಲ್ಲಿ ನಮ್ಮ ಸೇಫ್ಟಿ, ನಮ್ಮ ಜನಕ್ಕೆ ಚೆನ್ನಾಗಿ ನೋಡ್ಕೋಬೇಕಂಬೋದು ನಮ್ಮ ಪ್ರಧಾನಮಂತ್ರಿಯವ್ರು ಇದಾಗಿತ್ತು. ನಮ್ಮ ಹತ್ರ ಎಲ್ಲ ಶಕ್ತಿನೂ ಇದೆ. ಬೇಡ ಅವ್ರು ನಮಗೆ ದುಡ್ಡು ನಮ್ಮ ದೇಶನ ಬೆಳೆಸ್ಬೇಕು, ಇನ್ನೊಂದು ದೇಶನ ಹಾಳು ಮಾಡಿ ಬದುಕಬೇಕಂಬಂದು ನಮ್ಮ ಹತ್ರ ಇರಲಿಲ್ಲ. ಸುಮ್ಮನೆ ಇರೋರನ್ನ, ಚೆನ್ನಾಗಿರೋರನ್ನ ಕೆಣಕಿದ್ದಾರೆ ಅವರು. ಕೆಣಕಿದ್ದಕ್ಕೆ ಅದು ಏನು ತೀರಿಸ್ಬೇಕು ನಾವು ಮಾಡಿ ತೀರಿಸ್ತೀವಿ ಸರ್. ಶಾಂತಿ ಅಂದರೆ ಎಷ್ಟು ದಿನವಾದ್ರೆ ಎಷ್ಟು ವರ್ಷದವರೆಗೆ ಶಾಂತಿ ಕಾಪಾಡ್ಕೊಳ್ಳುವಂಥದ್ದು ಅಂತ ಹೇಳಿ. ಯಾಕಂದರೆ ಪೆಹಲ್ಗಾಮಲ್ಲಿ ಏನೋ ಪ್ರವಾಸಿಗರ ಮೇಲೆ ಅಂದರೆ ನಮ್ಮ ಭಾರತೀಯರ ಮೇಲೆ ಗುಂಡು ಹಾರಿಸೋವರೆಗೂ ನಾವು ಶಾಂತಿಯಾಗಿ ಕಾಪಾಡ್ಕೊಬೇಕಾ? ಇನ್ನಾದರೂ ಕೂಡ ನಾವು ಅವ್ರ ವಿರುದ್ಧ ಹೋರಾಡಲೇಬೇಕು, ನಮ್ಮ ಶಕ್ತಿ ಏನು ಅಂತೇಳಿ ತೋರಿಸಲೇಬೇಕು ಸರ್. ಪ್ರತಿಯೊಬ್ಬರು ಭಾರತೀಯರು ತೋರಿಸ್ತಾರೆ. ಸೈನಿಕರಿಗೆ ಪ್ರತಿಯೊಬ್ಬರದ್ದು ಬೆಂಬಲ ಐತೆ. ನಾವು ಸುಮ್ಮನೆ ಕೂತಿಲ್ಲ ಯಾರು. ಸೈನಿಕರು ಎಲ್ಲ ಮುಂದಾದರೆ ನಾವು ಇಲ್ಲ ಅದಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತೀವಿ. ಸೈನಿಕರಿಗೆ ನಮ್ಮ ಶಕ್ತಿ ಏನಂತ ನಾವು ತೋರಿಸ್ತೀವಿ. ಸೈನಿಕರಿಗೆ ನಮ್ಮ ಪ್ರತಿ ಬೆಂಬಲ ಐತೆ. ಪ್ರತಿಯೊಂದಕ್ಕೂ ನಾವು ಶಕ್ತಿಯಾಗಿ ನಿಂತಿರ್ತೀವಿ ಅವ್ರಿಗೆ. ಓಕೆ, ಇವತ್ತು ಕೂಡ ಏನೋ ಒಂದಷ್ಟು ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲೂ, ಜಿಲ್ಲೆಗಳು, ರಾಜ್ಯಗಳಲ್ಲೂ ಕೂಡ ಯೋಧರ ಪರವಾಗಿ ನಾವು ಇರ್ತೀವಿ, ಸೈನಿಕರ ಪರವಾಗಿ ಇರ್ತೀವಿ ಅಂತ ಹೇಳಿ ರಸ್ತೆಗಿಳಿದ್ರು ಮಾಜಿ ಸೈನಿಕರಾಗಿರ್ಬೋದು, ಯುವಕರಾಗಿರ್ಬೋದು. ನೀವು ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತೀರಾ ನಮ್ಮ ಯೋಧರಿಗೆ, ಸೈನಿಕರಿಗೆ? ಸರ್ ನಮ್ದು ಯಾವ ಥರ ಅಂತಂದರೆ ನಮ್ಮ ಮನಸ್ಸಲ್ಲೂ ಐತೆ. ನಮ್ಮ ಮನಸ್ಸಲ್ಲಿ ಐತೆ ಅಂತ ಮನಸ್ಸಲ್ಲಿರೋದನ್ನ ನಾವು ಡೈರೆಕ್ಟಾಗಿ ಏನೂ ಮಾಡೋಕ್ಕಾಗಲ್ಲ. ನಾವೇನು ಮಾಡಿದ್ರು ಸೈನಿಕರ ಮುಖಾಂತರನೇ ಪ್ರತಿಯೊಂದು ಮಾಡಬೇಕು. ನಮಗೆ ಅದು ಹಕ್ಕು ಐತೆ ಅಂದರೆ ನಾವು ಡೈರೆಕ್ಟಾಗಿ ಬಾರ್ಡ್ರ್ ದಾಟಕ್ಕೆ ಬರಲ್ಲ. ಪ್ರತಿಯೊಂದು ನಮ್ಮ ಸೈನಿಕರ ಮುಖಾಂತರ ಅಲ್ಲಿ ಏನೈತೆ, ಅಲ್ಲಿ ಯಾವ ಥರ ಸಿಚುವೇಶನ್ ಐತೆ ಅದನ್ನ ನೋಡಿಕೊಂಡು ನಾವು ಒಂದು ಹೆಜ್ಜೆ ಮುಂದಿಡ್ಬೇಕು ಸರ್. ಸಡನ್ನಾಗಿ ನಾವು ಹೋದರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬೋದು. ನಮ್ಮಿಂದ ಸೈನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಾವು ಹಿಂಜರಿದಿರೋದಷ್ಟೇ. ಸೈನಿಕರಿಂದ ಯಾವುದಾದ್ರೂ ಒಂದು ಸೂಚನೆ ಬಂದುಬಿಟ್ರೆ ನಾವೆಲ್ಲದಕ್ಕೂ ರೆಡಿಯಾಗಿದ್ದೀವಿ. ಬೆಂಬಲ ಸೂಚಿಸ್ತೀರಾ ಹಾಗಾದರೆ ನೀವು? ಸೈನಿಕರಿಂದ ನಮ್ಗೆ ಯಾವುದಾದ್ರೂ ಸೂಚನೆ ಬಂದುಬಿಟ್ರೆ ಆ ಥರ ಏನೋ ಇದ್ರೆ ನಾವು ಪ್ರತಿಯೊಬ್ಬರು ಮನೆ ಪೂರನು ಸೈನಿಕರ ಪರವಾಗಿ ನಿಂತಿರ್ತೀವಿ ಸರ್. ಓಕೆ, ನಮ್ಮ ದೇಶವನ್ನು ಕಾಯ್ತಿರುವಂತಹ ಯೋಧರಿಗೆ, ಸೈನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಈ ಸಂದರ್ಭದಲ್ಲಿ? ಏನು ಹೇಳಕ್ಕಿಲ್ಲ ಸರ್. ನೋಡ್ಕೊಂಡು ಹೆಜ್ಜೆ ಇಡಿ. ಅಲ್ಲಿ ಏನಾಗುತ್ತೋ ಅವ್ರದ್ದು ಯೋಚನೆ ಮಾಡೋಕೆ ಹೋಗಬೇಡಿ. ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿ. ಮುಂದೆ ಎಲ್ಲದಕ್ಕೂ ನಾವು ರೆಡಿಯಾಗಿದ್ದೀವಿ. ಅವ್ರ ಪ್ರಾಣ ಹೋಗ್ತಾಯಿದ್ರೆ ನಮ್ಮ ಪ್ರಾಣ ಕೊಡೋಕ್ಕೂ ನಾವು ಸಿದ್ಧ ಆಗಿದ್ದೀವಿ. ಉಡಿಸ್ ಮಾಡಲೇಬೇಕು ಸರ್. ನಾವು ಕುಂತ್ರೆ ಅವ್ರಿಗೆ ತಿರ್ಗಾ ಅದೇ ಇದು ಸಿಗ್ತಾ ಇದೆ. ನಮ್ಮ ಹತ್ರ ಇದು ಇಲ್ಲ. ಅವ್ರು ಹೆದರ್ಕೋತಾ ಇದ್ದಾರೆ, ಅವ್ರ ದೇಶನ ಕಾಪಾಡ್ಕೋತಾ ಇದ್ದಾರೆ ಅಂತಂದರೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ಎಲ್ಲರೂ ಸೇಫ್ಟಿ ನೋಡ್ಕೋತಿರೋದು. ಅವ್ರು ಯಾವಾಗ ಎದುರು ನಿಂತಿದ್ದಾರೆ ಅಂದರೆ ವಿದ್ದಾನೆ ಅಂತಂದರೆ ಸಿದ್ಧ ಸರ್. ಎಲ್ಲದಕ್ಕೂ ರಕ್ತಕ್ಕೆ ರಕ್ತಪಾತ ಅಂತಂದರೆ ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ. ಚೀನಾ ಮತ್ತು ಪಾಕಿಸ್ತಾನ ಎರಡೂ ಒಂದಾಗಿದೆ. ನಮ್ಮ ಭಾರತ ದೇಶನ ಅವರು ಮಟ್ಟ ಹಾಕ್ಬೇಕನ್ನೋ ಪ್ರಯತ್ನದಲ್ಲಿದ್ದಾರೆ. ನಾವು ಅದನ್ನು ಮಾಡಿ ಬಿಟ್ಟು ಕೊಡಲ್ಲ ಅಂತ ನಮ್ಮ ಲೆಜೆಂಡಿ ಪ್ರಧಾನಿ ಮೋದಿ ಇರೋವರೆಗೂ ನಮ್ಮ ಭಾರತವನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ನಾವು ಇರೋದು ಓಪನ್ ಆಗಿ ಹೇಳ್ಬೇಕಂದ್ರೆ ಇದೇ ನಮ್ಮ ಭಾರತ ದೇಶನ ಯಾರೂ ನಮ್ಮನ್ನ ಏನೂ ಮಾಡೋಕ್ಕೆ ಆಗಲ್ಲ ಅಂತ ಸಪೋರ್ಟು ಅಂತ ನಮ್ಮ ಅಮೇರಿಕಾ ಸಪೋರ್ಟ್ ಕೊಡ್ತಾಯಿದೆ. ಮತ್ತು ನಮಗೆ ಫ್ರಾನ್ಸು, ರಷ್ಯಾ ಆಗಲಿ ನಮಗೆ ಸಪೋರ್ಟ್ ಕೊಡ್ತಾಯಿದೆ. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಮೋದಿ ಇರೋವರೆಗೂ ನಮಗೆ ಏನೂ ತೊಂದರೆ ಇಲ್ಲ. ಓಕೆ, ಇನ್ನು ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರು ನಮ್ಮ ದೇಶದ ಮಹಿಳೆಯರ ಕುಂಕುಮವನ್ನು ಕಿತ್ಕೊಂಡಂತಹ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರಿನಲ್ಲಿ ಮಟ್ಟ ಹಾಕಿರುವಂಥದ್ದು. 100 ಜನ ಉಗ್ರರನ್ನ ಮಟ್ಟ ಹಾಕಿದೆ. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಉಗ್ರನ ಮಟ್ಟ ಹಾಕಿದ್ದಕ್ಕೆ ನಮಗೆ ತುಂಬ ಖುಷಿ ಇದೆ. ಆದರೆ ಕುಂಕುಮ ಅಳಿಸಿದ್ದಕ್ಕೆ ನಮಗೆ ತುಂಬ ದುಃಖದಲ್ಲಿದೆ. ನಮಗದು ಆಗಬಾರ್ದಿತ್ತು, ಆಗಿದೆ. ಅವ್ರದ್ದು ಇನ್ನೂ 200 ಹೋದ್ರು ನಮಗೆ ಇನ್ನೂ ಖುಷಿನೇ. ಇನ್ನೂ ಮಟ್ಟ ಹಾಕ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಷ್ಟು ಮಾತ್ರ ನಾವು ಹೇಳಬಲ್ಲೆ. ಈ ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆ ಮಹಿಳಾ ಅಧಿಕಾರಿಗಳೇ ನಡೆಸಿರುವಂಥದ್ದು. ಮಹಿಳಾ ಅಧಿಕಾರಿಗಳ ನಾಯಕತ್ವದಲ್ಲೇ ಮುಂದಾಳತ್ವದಲ್ಲೇ ಮಾಡಿರುವಂಥದ್ದು. ಒಬ್ಬ ಮಹಿಳೆಯ ಒಂದು ಕಷ್ಟ ಅಥವಾ ನೋವು ಮಹಿಳೆಯರಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಏನು ಹೇಳ್ತೀರಾ ಮಹಿಳಾ ಅಧಿಕಾರಿಗಳಿಗೆ? ಮಹಿಳಾ ಅಧಿಕಾರಿಗಳಿಗೆ ಹೇಳ್ತಿರೋದು ಒಂದೇ,
ಇನ್ಮೇಲೆ ಮುಂದೆ ಯಾವುದು ಈ ಘಟನೆ ಆಗ್ಲಾರ್ದಂಗೆ ಮುಂದೆ ನಾವು ನೋಡ್ಕೋಬೇಕು. ಮತ್ತು ಎಲ್ಲರೇ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಮುನ್ನೆಚ್ಚರಿಕೆಯಿಂದ ವಹಿಸ್ಕೋಬೇಕು. ಎಲ್ಲೇ ಹೋದರೂ ಸೆಕ್ಯೂರಿಟಿ ತುಂಬ ಕೊಡಬೇಕಾಗುವಂತ ಕೇಳ್ತಾ ಇದ್ದೀವಿ. ಆರ್ಮಿಗೆ ನಾವು ಇನ್ನೂ ಒಂದು ಸೆಲ್ಯೂಟ್ ಮಾಡ್ತಿದ್ದೀವಿ. ಇದಕ್ಕೆ ಮಾತ್ರ ಹೇಳಬಲ್ಲೆ. ಯಾವ ರೀತಿಯಾಗಿ ಸಹಕಾರ ಮಾಡ್ತೀರಿ? ಯಾಕಂದ್ರೆ ಇವತ್ತು ಕೂಡ ಒಂದಷ್ಟು ಇಡೀ ದೇಶದಾದ್ಯಂತವಾಗಿ ನಮ್ಮ ಯೋಧರಿಗೆ, ನಮ್ಮ ಸೈನಿಕರಿಗೆ, ಮಾಜಿ ಯೋಧರಾಗಿರ್ಬೋದು, ಯುವಕರು ಕೂಡ ಸಹಕಾರವನ್ನು ನೀಡ್ತಿದ್ದಾರೆ. ನೀವು ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದ್ದೀರಾ? ಸರ್, ಯೋಧರಿಗೆ ಹೇಳ್ಬೇಕಾದ್ರೆ ಯೋಧರು ತುಂಬ ಕಷ್ಟಪಡ್ತಿದ್ದಾರೆ. ಅವರೆಲ್ಲ ಇವಾಗ ರಜೆ ಇದ್ರಿಂದ ಮತ್ತೆ ರಿಟರ್ನ್ ಬರ್ತಾ ಇದ್ದಾರೆ. ಹಿಂಗಾಗಿ ಸಾವನ್ನು ಒಪ್ಪನು ಎಲ್ಲ ಒಪ್ತಿದ್ದಾರೆ. ಹಿಂಗಾಗಿ ತುಂಬ ಆ ಕಡೆ ಬೆಳಗಾವಿ ಸೈಡು, ಬಾಗಲಕೋಟೆ ಸೈಡ್ ತುಂಬ ಸಾವನ್ನು ಒಪ್ತಿದ್ದಾರೆ. ಹಿಂಗಾಗಿ ಅದು ತುಂಬ ಕಮ್ಮಿ ಆಗಬೇಕು. ಮುಂದೆ ಯಾವ ರೀತಿಯಿಂದ ಸ್ವಲ್ಪ ಚೆನ್ನಾಗಿ ಮುಂದೆ ಬರಬೇಕಂತ ಇಷ್ಟೇ ಹೇಳೋದು. ಯೋಧರು ಮಾಡ್ತಿರೋದು ಇವಾಗ ಒಂದು ಲೈಕ್ ಈ ಸ್ಟೆಪ್ ತೊಗೊಂಡಿರೋದು ತುಂಬಾ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಇದೊಂಥರ ತಿರುಗೇಟ್ ಅವ್ರಿಗೆ, ಲೈಕ್ ನೆವರ್ ಕಮ್ ಬ್ಯಾಕ್ ಅಂತಾರಲ್ಲ. ಸೊ ಅವ್ರಿಗೆ ಇನ್ನೊಂದು ಸರಿ ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಅಂದರೆ ಯೋಚನೆ ಮಾಡಬೇಕು, ಇಂಡಿಯಾ ಮೇಲೆ ಒಂದು ಅಟ್ಯಾಕ್ ಮಾಡಿದ್ರೆ ನಮಗೆ ಬೀಳೇ ಅಂತ. ಸೊ ಇನ್ನು ಒಂಥರ ಚೆನ್ನಾಗಿರೋ ಮೂವ್ ಮಾಡಿದ್ದಾರೆ ಇವರು. ಸೊ ನೋಡೋಣ ಮುಂದೆ ಏನಾಗುತ್ತೆ. ನಮ್ಮ ಭಾರತದ ಹೆಣ್ಣು ಮಕ್ಕಳ ಕುಂಕುಮವನ್ನ, ಸಿಂಧೂರವನ್ನ ಅಳಿಸಿದಂತಹ ಭಯೋತ್ಪಾದಕರ ವಿರುದ್ಧ ಪ್ರತೀಕಾರವನ್ನು ತೀರಿಸ್ಕೊಳ್ತಾ ಇರುವಂಥದ್ದು 100 ಜನ ಭಯೋತ್ಪಾದಕರನ್ನ ಮಟ್ಟ ಹಾಕಿದೆ ನಮ್ಮ ಸೇನೆ. ಏನ್ ಹೇಳ್ತೀರಾ ಅಂತ? ಆಬ್ವಿಯಸ್ಲಿ ಸಹ ಮಾಡಲೇಬೇಕು. ಇವಾಗ ಅದೊಂದು ಪ್ರತೀಕಾರ ಅಂತ ಅನ್ನೋದ್ಬಿಟ್ಟು ಪ್ರೀವಿಯಸ್ಲಿ ಲೈಕ್ 2000 ಇಯರ್ ಬ್ಯಾಕ್ ಅವಾಗೂ ಅಟ್ಯಾಕ್ ನಡೆದಿತ್ತು. ಅವಾಗ ಏನೂ ಮಾಡಿರಲಿಲ್ಲ, ಲೈಕ್ ಪೀಸ್ ಆಗಿ ಹೋಗಿದ್ರು. ಸೊ ಇದೊಂದು ಅವ್ರು ಏನೇ ಏಟ್ ಹೊಡಿತಾರೆ, ಅವರು ಏನು ಅನ್ಕೊಂಡಿದ್ರು ಅಂದರೆ ಏನು ಏಟ್ ಹೊಡಿಯಲ್ಲ. ಅವ್ರು ಏನು ಅನ್ಕೊಂಡಿದ್ರು ಅಂದರೆ ಏನು ಮಾಡಿದ್ರು ನಾವು ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡು ಇದೊಂದು ತಿರುಗೇಟ್ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿದಿರೋ ಇಷ್ಟು ತಿರುಗೇಟ್ ಅವ್ರಿಗೆ ಇನ್ನೊಂದ್ಸರಿ ಅಟ್ಯಾಕ್ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು ಅವರು. ಸೊ ಮೋದಿ ಅವರು ತುಂಬ ಒಳ್ಳೆ ಕಾಳೆ ತೊಗೊಂಡು, ಮೋದಿ ಅವರು ಅಂತಲ್ಲ, ಅವ್ರಿಗೆ ಲಾಸ್ ಆಗಿರೋ ಫ್ಯಾಮಿಲೀಸ್ಗೆ ಸೊ ಅವ್ರಿಗೊಂದು ಧೈರ್ಯ ತುಂಬಿದಂಗೆ, ನಿಮ್ಗೆ ಏನೇ ಆಗಿರಲಿ ನಮ್ಮ ಬೆಂಬಲಕ್ಕೆ ದೇಶ ಒಂದಿರುತ್ತೆ, ನಮ್ಮ ದೇಶದ ಜನರು ಇರ್ತಾರೆ ಅನ್ನೋದೊಂದು ಭಾವನೆ ಎಲ್ಲರಲ್ಲೂ ಮಾಡಿದೆ ಈಗ. ಓಕೆ, ಇಡೀ ದೇಶದಾದ್ಯಂತ ಈಗ ಯೋಧರ ಪರವಾಗಿ ನಾವು ನಿಲ್ತೀವಿ, ಯೋಧರಿಗೆ ಶಕ್ತಿ ತುಂಬುವಂತ ಕೆಲಸ ಆಗ್ತಿದೆ. ಅವಶ್ಯಕತೆ ಇದ್ರೆ ನಮ್ಮನ್ನು ಕೂಡ ಕರೀರಿ ಸೈನ್ಯಕ್ಕೆ ಅನ್ನುವಂಥದ್ದು ಮಾಜಿ ಯೋಧರು, ಯುವಕರು ಮುಂದೆ ಬರ್ತಿದ್ದಾರೆ. ನೀವು ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾ ಇದ್ದೀರಾ ನಮ್ಮ ದೇಶದ ಹೆಮ್ಮೆಯ ಯೋಧರಿಗೆ, ಆರ್ಮಿಗೆ? ಸೊ ಬೆಂಬಲ ನಾವು ಅಲ್ಲಿದ್ದು ನಾವು ಮಾಡ್ಲಿಕ್ಕಾಗಿದ್ರು, ಬಟ್ ನಾವು ಇಲ್ಲಿಂದ ನಾವು ಏನು ಸಪೋರ್ಟ್ ಮಾಡಬೇಕು ನಮ್ಮ ಬೆಂಬಲ ಎಲ್ಲ ಇರುತ್ತೆ. ಯಾಕಂದರೆ ಎಲ್ಲರೂ ಒಂದು ಗೂಡಿದ್ರೇ ದೇಶ ಆಗೋದು. ಸೊ ಎಲ್ಲರೂ ಒಂದೇ ಮಾತಿನಲ್ಲಿ ಇರಬೇಕು, ಒಂದೇ ಸಪೋರ್ಟ್ ಕೊಡಬೇಕು. ಅವಾಗ ಆರ್ಮಿಗೆ ಏನಾಗುತ್ತೆ, ಸೊ ಎಲ್ಲ ಒಂದೇ ಅವ್ರು ಸಪೋರ್ಟ್ ಕೊಡ್ತಿದ್ರೆ ಅವ್ರಿಗೂ ಒಂದು ಲೈಕ್ ಸರ್ಕಾರಕ್ಕೂ ಒಂದು ಉತ್ಸಾಹ, ಎಲ್ಲರೂ ಇಡೀ ಭಾರತ ಒಂದಾಗಿದ್ರೆ ಏನು ಮಾಡಲಿಕ್ಕೂ ಸಿದ್ಧ ಆಗುತ್ತೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ.